ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇಲ್ಲೊಂದು ಯು ಎಸ್ ಬಿ ಮೈಕ್ರೋಫೋನ್ ಇದೆ. ಇದೊಂದು ಟೇಬಲ್ ಟಾಪ್ ಯು ಎಸ್ ಬಿ ಮೈಕ್ರೋಫೋನ್ ಇದೆ. ಇದನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ನಲ್ಲಿ ಏನೇನಿದೆ ಮತ್ತು ಈ ಮೈಕ್ರೋಫೋನದ ಕ್ವಾಲಿಟಿ ಹೆಂಗಿದೆ, ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಮತ್ತು ಆಡಿಯೋ ಕ್ವಾಲಿಟಿ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೆಂಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಟೆಸ್ಟ್ ಮಾಡೋಣ. ಸ್ನೇಹಿತರೆ, ಈಗ ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಏನೇನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಇದು ಯಾವ ಕಂಪ್ನಿಯ ಮೈಕ್ರೋಫೋನ್ ಅನ್ನೋದನ್ನ ಗಮನಿಸೋಣ. ಇಲ್ಲಿ ಕಾಸ್ಮಿಕ್ ಬೈಟ್ ಅನ್ನೋದೊಂದು ಬ್ರಾಂಡ್ ಇದೆ. ಕಾಸ್ಮಿಕ್ ಬೈಟ್ ಕಂಪ್ನಿಯ ಇದು ಮೈಕ್ರೋಫೋನು. ಮಾಡೆಲ್ ಯಾವುದು, ಮಾಡೆಲ್ ಹೆಸರು ಏನು ಅಂತಂದ್ರೆ ಮ್ಯಾಗ್ನೆಟರ್ ವಿ ಎಸ್ ಬಿ ಮೈಕ್ರೋಫೋನು. ಇದೊಂದು ಮ್ಯಾಗ್ನೆಟರ್ ಅನ್ನುವಂಥ ಯು ಎಸ್ ಬಿ ಮೈಕ್ರೋಫೋನು. ಆಮೇಲೆ ಇದನ್ನ ಎಲ್ಲೆಲ್ಲಿ ಬಳಸ್ಕೋಬಹುದು ಅನ್ನೋದನ್ನ ನೋಡೋಣ. ಇದನ್ನ ವಿಂಡೋಸು ಮತ್ತು ಮ್ಯಾಕ್ ಓಎಸ್ ದಲ್ಲಿ ಬಳಸ್ಕೋಬಹುದು. ಆಮೇಲೆ ಇದು ಒಂದು ಫ್ಲೆಕ್ಸಿಬಲ್ 360 ಡಿಗ್ರಿ ಮೈಕ್ರೋಫೋನ್, ಅಂದ್ರೆ ಫ್ಲೆಕ್ಸಿಬಲ್ ಮೈಕ್ರೋಫೋನ್ ಆಗಿದೆ. ಇದನ್ನ 360 ಡಿಗ್ರಿಯಲ್ಲಿ ರೋಟೇಟ್ ಮಾಡ್ಕೊಂಡು ಬಳಸ್ಕೋಬಹುದು. ಆಮೇಲೆ ಇದು ಆಡಿಯೋ ಕ್ವಾಲಿಟಿ ಹೆಂಗ್ ರೆಕಾರ್ಡ್ ಮಾಡ್ತೈತೆ ಅಂದ್ರೆ ಕ್ಲಿಯರ್ ಆಗಿ ಆಡಿಯೋ ರೆಕಾರ್ಡ್ ಮಾಡ್ತೈತಿ. ಹಾಗೆ ಇಲ್ಲಿ ಸ್ಪೆಸಿಫಿಕೇಶನ್ ಮತ್ತು ಫ್ಯೂಚರ್ ಅನ್ನ ಕೊಟ್ಟಿದ್ದಾರೆ. ಈ ಸ್ಪೆಸಿಫಿಕೇಶನ್ ಏನಿದೆ ಅಂದ್ರೆ ಸೆನ್ಸಿಟಿವಿಟಿ ಎಷ್ಟಿದೆ ಅಂತಂದ್ರೆ -58 ±2 dB ಇದೆ. ಆಮೇಲೆ ಪೋಲಾರ್ ಪ್ಯಾಟರ್ನ್ ಹೆಂಗಿದೆ ಅಂತಂದ್ರೆ ಒಮ್ನಿ ಡೈರೆಕ್ಷನಲ್, ಅಂದ್ರೆ 360 ವರೆಗೂ ಇದೇನ್ ಮಾಡ್ತೈತಿ, ಆಡಿಯೋನ ರೆಕಾರ್ಡ್ ಮಾಡ್ತೈತಿ. ಆಮೇಲೆ ವರ್ಕಿಂಗ್ ಆಪರೇಷನ್ ಎಷ್ಟು ಪವರ್ ಬೇಕಂತಂದ್ರೆ DC 4.5 ವೋಲ್ಟ್ ಬೇಕು. ಹಾಗೆ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಎಷ್ಟಿದೆ ಅಂದ್ರೆ 100 Hz to 10 kHz ವರೆಗೆ ಇದೆ. ಆಮೇಲೆ ಇದು ಯು ಎಸ್ ಬಿ ಮೈಕ್ರೋಫೋನ್ ಆಗಿದೆ. ಇದರ ಕೇಬಲ್ ಉದ್ದ ಎಷ್ಟಿದೆ ಅಂತಂದ್ರೆ 1.5 ಮೀಟರ್ ಇದೆ. ಇನ್ನ ಇದರ ಫ್ಯೂಚರ್ ಏನಂದ್ರೆ ಹೈ ಕ್ವಾಲಿಟಿ ಸೌಂಡ್ ವಿತ್ ನಾಯ್ಸ್ ರಿಡಕ್ಷನ್ ಆಪ್ಷನ್ ಇದೆ. ಹೈ ಕ್ವಾಲಿಟಿ ಸೌಂಡ್ ರೆಕಾರ್ಡ್ ಮಾಡ್ತೈತಿ ಮತ್ತು ಬ್ಯಾಕ್ಗ್ರೌಂಡ್ ನಾಯ್ಸ್ ಅನ್ನ ಇದು ರಿಮೂವ್ ಮಾಡ್ತೈತಿ. ಆಮೇಲೆ ಈ ಮೈಕ್ರೋಫೋನ್ ಅನ್ನ ನಾವು ಎಲ್ಲೆಲ್ಲಿ ಬಳಸ್ಕೋಬಹುದು ಅಂದ್ರೆ ಲೈವ್ ಸ್ಟ್ರೀಮ್ ಮಾಡುವಾಗ, ಗೇಮಿಂಗು, ರೆಕಾರ್ಡಿಂಗು ಮತ್ತು ವಾಯ್ಸ್ ಕಾಲ್ ಮಾಡುವಾಗ. ಆಮೇಲೆ ಇದು ವ್ಯಾಲ್ಯೂಮ್ ನಾಬ್ ಅನ್ನ ಹೊಂದೈತಿ. ಇಲ್ಲಿ ಚಿತ್ರದಲ್ಲಿ ತೋರಿಸ್ಯಾರ ನೋಡ್ರಿ, ವ್ಯಾಲ್ಯೂಮ್ ನಾಬ್ ಅಂದ್ರೆ ರೆಕಾರ್ಡಿಂಗ್ ಗೇನ್ ಅನ್ನ ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಆಮೇಲೆ ಆನ್ ಆಫ್ ಬಟನ್ ಇದೆ. ಆನ್ ಆಫ್ ಬಟನ್ ಅದರ ಉಪಯೋಗ ಏನಂತಂದ್ರೆ ಮ್ಯೂಟ್ ಮಾಡ್ಬೋದು, ಅನ್ಮ್ಯೂಟ್ ಮಾಡ್ಬೋದು. ಆಮೇಲೆ ಯು ಎಸ್ ಪಿ ಮತ್ತು ಪ್ಲಗ್ ಅಂಡ್ ಪ್ಲೇ ಇಂಟರ್ಫೇಸ್ ಅನ್ನು ಹೊಂದೈತಿ. ಅಂದ್ರೆ ಈ ಮೈಕ್ರೋಫೋನ್ ಅನ್ನ ಬಳಸುವಾಗ ಯಾವುದೇ ಸೆಟ್ಟಿಂಗ್ ಮಾಡುವ ಅವಶ್ಯ ಇಲ್ಲ. ಜಸ್ಟ್ ನಾವು ಲ್ಯಾಪ್ಟಾಪ್ ಇರಲಿ, ಕಂಪ್ಯೂಟರ್ ಇರಲಿ, ಅದರಲ್ಲಿ ಯು ಎಸ್ ಪಿ ಪೋರ್ಟ್ ನಲ್ಲಿ ಜೋಡಿಸಿ ನಾವು ರೆಕಾರ್ಡ್ ಮಾಡ್ಕೋಬಹುದು. ಯಾವುದೇ ಸೆಟ್ಟಿಂಗ್ ಮಾಡ್ಕೋದು ಅವಶ್ಯ ಇಲ್ಲ. ಆಮೇಲೆ ಕಂಪ್ಯಾಟಿಬಲ್ ಅಂದ್ರೆ PC ಮತ್ತು ಮ್ಯಾಕ್ ಅದರಲ್ಲಿ ಬಳಸ್ಕೋಬಹುದು. ಆಮೇಲೆ ನಾನ್ ಸ್ಲಿಪ್ ಬೇಸ್ ಫಾರ್ ಗ್ರೇಟರ್ ಸ್ಟೆಬಿಲಿಟಿ, ಅಂದ್ರೆ ಟೇಬಲ್ ನಲ್ಲಿ ಈ ಮೈಕ್ರೋಫೋನ್ ಅನ್ನ ಇಟ್ಟಾಗ ಅದು ಸ್ಲಿಪ್ ಆಗಬಾರದಂತ ಬೇಸ್, ನಾನ್ ಸ್ಲಿಪ್ ಬೇಸ್ ಅನ್ನ ಹೊಂದೈತಿ. ವೇಟ್ 192 ಗ್ರಾಮ್ಸ್ ಇದೆ. ಇಷ್ಟು ಈ ಮೈಕ್ರೋಫೋನ್ ಅದ ಫೀಚರ್. ಇನ್ನ ಇದನ್ನು ಓಪನ್ ಮಾಡೋಣ. ಈ ಬಾಕ್ಸ್ ನಲ್ಲಿ ಏನೇನಿದೆ, ಈಗ ಮೇನ್ ಪ್ರಾಡಕ್ಟ್ ಮೈಕ್ರೋಫೋನ್ ಇದೆ, ಅದರ ಜೊತೆ ಒಂದು ಯು ಎಸ್ ಬಿ ಇದೆ, ಇಷ್ಟೇ, ಮತ್ತೇನು ಈ ಬಾಕ್ಸ್ ನಲ್ಲಿ ಇಲ್ಲ. ಸ್ನೇಹಿತರೆ, ಇಲ್ಲಿ ಬಾಕ್ಸ್ದಿಂದ ಇದನ್ನ ಮೈಕ್ರೋಫೋನ್ ತೆಗೆದಾಗ ಈ ರೀತಿ ಕಾಣಿಸ್ತೈತಿ ನೋಡ್ರಿ. ಇದು ಗೂಸ್ ನೆಕ್ ಅನ್ನ ಹೊಂದೈತಿ, ಅಂದ್ರೆ ಫ್ಲೆಕ್ಸಿಬಲ್ ಆಗಿದೆ. 360 ಡಿಗ್ರಿ ವರೆಗೂ ಇದನ್ನ ಬಳಸ್ಕೋಬಹುದು. ಆಮೇಲೆ ಅದ್ರ ಜೊತೆ ವಿಂಡ್ ಮಪ್ ಬಂದೈತಿ, ಅದನ್ನ ಇದಕ್ಕೆ ಜೋಡಿಸಿದ್ದೀನಿ. ಆಮೇಲೆ ನಾಬ್ ಇದೆ ನೋಡ್ರಿ, ಇಲ್ಲಿ ಇದು ನಾಬ್ ಇದೆಯಲ್ಲ, ಗೇನ್ ಬಟನ್ ಅಥವಾ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಅನ್ನ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಬಳಸ್ತೇವೆ. ಇದು ಮ್ಯೂಟ್ ಅನ್ಮ್ಯೂಟ್ ಮಾಡ್ಲಿಕ್ಕೆ ಇರುವಂತ ಬಟನ್. ಆಮೇಲೆ 1.5 ಮೀಟರ್ ಇರುವಂತ ಒಳ್ಳೆ ಕ್ವಾಲಿಟಿಯ ವೈರ್ ಅನ್ನ ಹೊಂದೈತಿ. ಈ ಎಂಡ್ ಯು ಎಸ್ ಪಿ
ಹೊಂದಿದೆ ಇಷ್ಟೇ. ಆಮೇಲೆ ಯೂಸರ್ ಮ್ಯಾನುವಲ್ಲು. ಇದನ್ನು ಬಳಸಲಿಕ್ಕೆ ಏನಾದರೂ ತೊಂದರೆ ಅನಿಸಿದರೆ ನಾವು ಏನು ಮಾಡ್ಬೋದು, ಈ ಯೂಸರ್ ಮ್ಯಾನುವಲನ್ನು ಬಳಸ್ಕೊಂಡು ಇದನ್ನು ಸರಿಯಾಗಿ ಈ ಮೈಕ್ರೋಫೋನನ್ನು ಬಳಸ್ಕೋಬೋದು. ಇದನ್ನು ಬದಿಗೆ ಇಡ್ತೀನಿ. ಆಮೇಲೆ ಇನ್ನೊಂದು ವಿಶೇಷ ಏನಂತಂದರೆ, ಇದನ್ನು ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಲೈವ್ ಸೌಂಡ್ ಮಾನಿಟರ್ನ ಮಾಡ್ಬೋದು. ಇದಕ್ಕೆ ಇಯರ್ಫೋನನ್ನು ಜೋಡಿಸ್ಕೊಂಡು ಅಥವಾ ಹೆಡ್ಫೋನನ್ನು ಜೋಡಿಸ್ಕೊಂಡು ನಾವು ಏನು ಮಾಡ್ಬೋದು, ಲೈವ್ ಆಗಿ ಸೌಂಡ್ ಮಾನಿಟರ್ನ ಮಾಡಿಕೊಂಡು ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಗೊತ್ತಾಯ್ತಲ್ರಿ? ಆಮೇಲೆ ಇದು ಬೇಸ್ ಸ್ಲಿಪ್ ಆಗಲ್ಲ. ಈಗ ನೋಡ್ರಿ, ಸ್ಟೇಬಲ್ ಇದೆ, ಯಾವುದೇ ರೀತಿ ಸ್ಲಿಪ್ ಆಗಲ್ಲ. ಆಮೇಲೆ ಟೇಬಲ್ ಮೇಲೆ ಇಟ್ಟಾಗ ನೋಡ್ಲಿಕ್ಕೆ ಚೆನ್ನಾಗಿನೂ ಕಾಣಿಸ್ತೈತಿ. ಆಮೇಲೆ ಈಗ ವ್ಯಾಲ್ಯೂಮ್ ಬಟನ್ ಇದೆ ನೋಡ್ರಿ, ಇಲ್ಲಿ ಇದನ್ನ 50% ಇದ್ದಾಗ, 70% ಇದ್ದಾಗ, ಫುಲ್ ಇಟ್ಟಾಗ ಯಾವ ರೀತಿಯಾಗಿ ಆಡಿಯೋ ರೆಕಾರ್ಡ್ ಆಗ್ತದೆ ಅನ್ನೋದನ್ನ ಟೆಸ್ಟ್ ಮಾಡೋಣ. ಆಮೇಲೆ ಮ್ಯೂಟ್ ಅನ್ಮ್ಯೂಟ್ ಮಾಡೋಣ. ಆಮೇಲೆ ನಾರ್ಮಲ್ ಡಿಸ್ಟೆನ್ಸ್ ಇಟ್ಕೊಂಡು ನಾವು ಆಡಿಯೋನ ರೆಕಾರ್ಡ್ ಮಾಡಿದಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ನು ಹೆಂಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಇಷ್ಟೇ. ಆಮೇಲೆ ಈ ಮೈಕ್ರೋಫೋನನ್ನು ನಾವು ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ಸೂಕ್ತ ಹೌದು ಅಲ್ಲ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಂಡು. ಸ್ನೇಹಿತರೆ, ಇಲ್ಲಿವರೆಗೆ ನಾನು ಆಡಿಯೋ ರೆಕಾರ್ಡ್ ಮಾಡಿದ್ದೇನಲ್ಲ ಯಾವ ಮೈಕ್ರೋಫೋನ್ದಿಂದ ಅಂತಂದರೆ, ಹಾಲಿಲ್ಯಾಂಡ್ ಲ್ಯಾರ್ಕೆಮೋನ್ ಮೈಕ್ರೋಫೋನ್ದಿಂದ. ಅದೊಂದು ವೈರ್ಲೆಸ್ ಮೈಕ್ರೋಫೋನ್. ಇಲ್ಲಿ ಲ್ಯಾಪ್ಟಾಪಿಗೆ ರಿಸೀವರ್ನ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಮೈಕ್ರೋಫೋನ್ ಹಾಕ್ಕೊಂಡಿದ್ದೀನಿ ಶರ್ಟಿಗೆ. ಅದರಿಂದನೇ ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಅದರ ಆಡಿಯೋ ಕ್ವಾಲಿಟಿನ ಬಗ್ಗೆ ಹೇಳಬೇಕಂದ್ರೆ ಅದೊಂದು ಬೆಸ್ಟ್ ಮೈಕ್ರೋಫೋನ್ ಆಗಿದೆ. ಅದರ ಬಗ್ಗೆ ಹೆಚ್ಚು ಮಾತಾಡೋದು ಅವಶ್ಯ ಇಲ್ಲ. ಈಗ ಇಲ್ಲಿರುವಂತಹ ಚೀಪ್ ಆ್ಯಂಡ್ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ USB ಮೈಕ್ರೋಫೋನ್ ಇದೆಯಲ್ಲ, ಮ್ಯಾಗ್ನೇಟರ್ ಅನ್ನೋದು, ಇದನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡೋಣ. ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೆಂಗಿದೆ ಅನ್ನೋದನ್ನು ಅಷ್ಟೇ ಟೆಸ್ಟ್ ಮಾಡೋಣ. ಇಲ್ಲಿ ಕನೆಕ್ಟ್ ಮಾಡ್ತೀನಿ ನೋಡ್ರಿ ನಾನು. ಈಗ ಮೈಕ್ರೋಫೋನು USB ಮೈಕ್ರೋಫೋನನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ, ಮೈಕ್ರೋಫೋನು ಮ್ಯಾಗ್ನೇಟರ್ ಅಂತಂದು ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಈ ಮೈಕನ್ನು ಡಿಸ್ಕನೆಕ್ಟ್ ಮಾಡ್ತೀನಿ. ಸ್ನೇಹಿತರೆ, ಈಗ ರೆಕಾರ್ಡ್ ಆಗ್ತಾ ಇದೆಯಲ್ಲ, ಇದೇ ಮ್ಯಾಗ್ನೇಟರ್ ಮೈಕ್ರೋಫೋನ್ನಿಂದ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ. ಈಗ ಇಲ್ಲಿ ನಾಬ್ ಇದೆ ನೋಡ್ರಿ, ಇದನ್ನು ನಾನು 50% ಇಟ್ಟಿದ್ದೀನಿ. ತೋರಿಸ್ತೀನಿ ನೋಡ್ರಿ, ಇಲ್ಲಿ ನಾಬ್ ಇದೆಯಲ್ಲ, ನಾನು 50% 70%ವರೆಗೆ ಇಟ್ಟಿದ್ದೀನಿ. ಇದಕ್ಕಿಂತ ಹೆಚ್ಚು ಬೇಡ. ಫುಲ್ ಇಟ್ಟಾಗ ಡಿಸ್ಟಾರ್ಷನ್ ಬರ್ತೈತಿ. ಆದ್ದರಿಂದ ಇದನ್ನು ಎಬೋ 50 ಬಿಲೋ 100 ಇಟ್ಟು ನಾವೇನು ಮಾಡಬೇಕು, ಯಾವುದೇ ಮೈಕ್ರೋಫೋನ್ ಇರಲಿ ಅದರಲ್ಲಿ ಗೇನ್ ಬಟನ್ ಅಥವಾ ವ್ಯಾಲ್ಯೂಮ್ ಬಟನ್ ಇತ್ತಂದರೆ ನಾವೇನು ಮಾಡಬೇಕು, ಎಬೋ 50 ಬಿಲೋ 100 ಇಟ್ಕೊಂಡು ಆಡಿಯೋ ರೆಕಾರ್ಡ್ ಮಾಡಿದೆ ಆದರೆ ಆಡಿಯೋ ಕ್ವಾಲಿಟಿ ಚೆನ್ನಾಗೇ ಬರ್ತೈತಿ. ಆಮೇಲೆ ನಾವು ಯಾವಾಗಲೂ ಮೈಕ್ರೋಫೋನನ್ನು ನಾವು 5ರಿಂದ 8 ಇಂಚ್ ಅಂತರದಲ್ಲಿ, ನಮ್ಮ ಬಾಯಿಯಿಂದ ಮೈಕ್ರೋಫೋನದ ಅಂತರ ಎಷ್ಟಿರಬೇಕು, ಮಿನಿಮಮ್ 5 ಇಂಚ್ ಇರಬೇಕು ಅಥವಾ 8 ಇಂಚ್ಗಿಂತ ಕಡಿಮೆ ಇರಬೇಕು. ಅಷ್ಟೇ ಡಿಸ್ಟೆನ್ಸಿಂದ ನಾವು ಮಾತಾಡಿದ್ದಾದರೆ ಆಡಿಯೋ ಕ್ವಾಲಿಟಿ ಚೆನ್ನಾಗೇ ಬರ್ತೈತಿ. ಹಾಗೆಯೇ ಈ ಮೈಕ್ರೋಫೋನನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದಾಗ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನಾವು OBS ಸ್ಟುಡಿಯೋನ ಬಳಸ್ಕೊತೀವಲ್ಲ, ಅದರಲ್ಲಿ ಇದಕ್ಕೆ ಒಂದೆರಡು ಫಿಲ್ಟರನ್ನು ಹಾಕಿದ್ದಾದರೆ, ಅಂದರೆ ನಾಯ್ಸ್ ಸಪ್ರೆಷನ್ ಮತ್ತು ಗೇನ್ ಬಟನನ್ನು ಹಾಕಿದ್ದೇ ಆದರೆ ಇದರ ಆಡಿಯೋ ಕ್ವಾಲಿಟಿ ಇನ್ನೂ ಚೆನ್ನಾಗೇ ಬರ್ತೈತಿ. ಇದರಲ್ಲಿ ನಾಯ್ಸ್ ಕ್ಯಾನ್ಸಲ್ ಆಪ್ಷನ್ ಇದ್ದರೂ ಸಹ ಅದರಲ್ಲಿ
OBS ಸ್ಟುಡಿಯೋದಲ್ಲಿ ಬಳಸುವಾಗ ನಾಯ್ಸ್ ಸಪ್ರೆಷನ್ ಫಿಲ್ಟರ್ನ ಹಾಕಿದಾಗ ಮತ್ತಷ್ಟು ಏನು ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಅದು ರಿಮೂವ್ ಮಾಡ್ತೈತಿ. ಆಮೇಲೆ ಇದರಲ್ಲಿ ಗೇನ್ ಬಟನ್ ಇದೆ. ಮತ್ತು OBS ಸ್ಟುಡಿಯೋದಲ್ಲಿನೂ ಸಹ ನಾವು ಏನು ಮಾಡ್ಬೋದು, ಗೇನ್ ಫಿಲ್ಟ್ರನ್ನು ಹಾಕಿ 5 ಮೇಲ್ಪಟ್ಟು ಮತ್ತು 10 ಕೆಳಗೆ 10 dBಗಿಂತ ಕೆಳಗಿಟ್ಟು ನಾವು ಗೇನ್ ಫಿಲ್ಟ್ರನ್ನು ಹಾಕಿದ್ದಾದರೆ ಇನ್ನೂ ಚೆನ್ನಾಗಿ ಇದರ ಕ್ವಾಲಿಟಿ ಇಂಪ್ರೂವ್ ಆಕೈತಿ. ಸ್ನೇಹಿತರೆ, ಮೊದಲಿಗೆ ನಾವು ವೈರ್ಲೆಸ್ ಮೈಕ್ರೋಫೋನ್ದಿಂದ ಆಡಿಯೋ ರೆಕಾರ್ಡ್ ಮಾಡಿದ್ವಿ. ಅದರ ಆಡಿಯೋ ಕ್ವಾಲಿಟಿಯನ್ನು ಕೇಳಿಸ್ಕೊಂಡಿದ್ದೀರಿ. ಈಗ ಕಾಸ್ಮಿಕ್ ಬೈಟ್ ಅನ್ನುವಂಥ ಕಂಪ್ನಿಯ ಮ್ಯಾಗ್ನೆಟರ್ USB ಮೈಕ್ರೋಫೋನನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಮೇಲೆ ಅದರ ಗೇನ್ ಬಟನನ್ನು ನಾನು ಎಬೋ 50 ಮತ್ತು ಬಿಲೋ 100 ಇಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೆಂಗಿದೆ ಅನ್ನೋದನ್ನು ಈ ಆಡಿಯೋನ ಕೇಳಿಸ್ಕೊಂಡು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲೊಂದು ಬಟನ್ ಇದೆ ನೋಡ್ರಿ, ಮ್ಯೂಟ್ ಬಟನ್ ಇದೆ. ಇಲ್ಲಿದೆ ನೋಡ್ರಿ, ಮ್ಯೂಟ್ ಬಟನ್ ಇದೆ. ಮಾಡ್ತೀನಿ ನೋಡ್ರಿ, ರೆಡ್ ಲೈಟ್ ಆನ್ ಆಯ್ತು ಅಂದರೆ ಮೈಕ್ರೋಫೋನ್ ಅದು ಅನ್ಮ್ಯೂಟ್ ಆಯ್ತು. ಈಗ ಆಡಿಯೋ ರೆಕಾರ್ಡ್ ಆಕೈತಿ. ಸ್ನೇಹಿತರೆ, ಇಲ್ಲಿವರೆಗೂ ನೀವು ಆಡಿಯೋ ಕೇಳಿಸ್ಕೋತಾ ಇದ್ದೀರಲ್ಲ, ಈಗ ಇದೇ ಮೈಕ್ರೋಫೋನ್ದಿಂದ. ಯಾವ ಮೈಕ್ರೋಫೋನ್ ಅಂತಂದರೆ ಇನ್ನೊಂದು ಸಾರಿ ಹೇಳ್ತೀನಿ, ಕಾಸ್ಮಿಕ್ ಬೈಟ್ ಮ್ಯಾಗ್ನೆಟರ್ USB ಮೈಕ್ರೋಫೋನ್ದಿಂದ. ಸ್ನೇಹಿತರೆ, ಇದೊಂದು ಚೀಪ್ ಆ್ಯಂಡ್ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಗೂಸ್ ನೆಕ್ಕನ್ನು ಹೊಂದಿರುವಂಥ ಟೇಬಲ್ ಟಾಪ್ ಮೈಕ್ರೋಫೋನು. ಇದರಲ್ಲಿ ಲೈವ್ ಆಗಿ ಸೌಂಡ್ ಮಾನಿಟ್ರನ್ನು ಇಯರ್ಫೋನನ್ನು ಕನೆಕ್ಟ್ ಮಾಡಿ ಸೌಂಡ್ ಮಾನಿಟ್ರನ್ನು ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಮ್ಯೂಟ್ ಬಟನ್ನು ಇದೆ, ಗೇನ್ ಬಟನ್ನು ಇದೆ. ಇದೊಂದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುವಂಥ ಮೈಕ್ರೋಫೋನ್ ಆಗಿದೆ. ಇದನ್ನು ನಾವು ಇಂಟ್ರೂವ್ ಮಾಡುವಾಗ, ಲೈವ್ ಸ್ಟ್ರೀಮ್ ಮಾಡುವಾಗ, ಗೇಮಿಂಗು, ಎಜುಕೇಷ್ನಲ್ ವಿಡಿಯೋ ಮತ್ತು ಇನ್ನಿತರ ಯಾವುದೇ ಕಂಟೆಂಟನ್ನು ಕ್ರಿಯೇಟ್ ಮಾಡುವಾಗ ಈ ಮೈಕ್ರೋಫೋನನ್ನು ಬಳಸ್ಕೊಂಡು ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಹಾಗೆ ನಾನು ವಿಡಿಯೋನ ರೆಕಾರ್ಡ್ ಮಾಡಲಿಕ್ಕೆ ಬಳಸುವಂಥ ಕ್ಯಾಮ್ರಾ ಯಾವುದು ಅಂತಂದರೆ ವೆಬ್ ಕ್ಯಾಮ್ರಾ. ಯಾವ ಕಂಪ್ನಿದು ಅಂತಂದರೆ ಕ್ರಿಯೋವಲ್ ಅನ್ನೋದು. ಇದು ಹೈ ಕ್ವಾಲಿಟಿ 4K ವರೆಗೆ ಆಡಿಯೋನ ರೆಕಾರ್ಡ್ ಮಾಡ್ತೈತಿ. ಆಮೇಲೆ ಲ್ಯಾಪ್ಟಾಪನ್ನು ರೆಕಾರ್ಡ್ ಮಾಡಲಿಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಇಷ್ಟು ನನ್ನ ಗ್ಯಾಜೆಟ್ಟು ಮತ್ತು ನಾನು ಬಳಸ್ತಾ ಇರುವಂತಹ ಮೈಕು. ಸ್ನೇಹಿತರೆ, ಈ ವಿಡಿಯೋನ ನೋಡಿ ಆಡಿಯೋನ ಕೇಳಿಸ್ಕೊಂಡು ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.